ಮೈಸೂರಿಂದ ಇವತ್ತು ನಾನು ತುಂಬಾ ದೂರ ಹೋಗ್ತಾ ಇದ್ದೀನಿ. ಇಷ್ಟು ಕ್ಯೂಟ್ ಆಗಿರೋ ನಾವು 50 ವರ್ಷ ಆದ್ಮೇಲೆ ಹೀಗಾಗ್ತೀವಿ. ಈ ವೀಕೆಂಡ್ ಅಲ್ಲಿ ನಾನು ಫ್ರೆಂಡ್ಸ್ ಮದುವೆ ಅಟೆಂಡ್ ಮಾಡ್ಬೇಕು ಅಂತ ಡಿಸೈಡ್ ಮಾಡ್ಕೊಂಡು ಬ್ಯಾಗ್ ಅಲ್ಲಿ ಬಟ್ಟೆ ಹಾಕೊಂಡು ಊರ್ ಬಿಟ್ಟಿದ್ದಾಯ್ತು. ಟೈಮ್ ಟು ಟೈಮ್ಗೆ ಏನಿರುತ್ತೋ ಬಿಡುತ್ತೋ ನನ್ಗಂತೂ ಊಟ ಇರಬೇಕು. ವೆದರ್ ಅಂತೂ ಪದೇ ಪದೇ ಚೇಂಜ್ ಆಗ್ತಾನೆ ಇತ್ತು. ಈ ತರ ಇರೋ ವೆದರು 2 minutes ಅಲ್ಲಿ ಹೀಟ್ ಕೂಡ ಆಗ್ತಾ ಇತ್ತು. ಸ್ವಲ್ಪ ನಿದ್ದೆ ಮಾಡಿ ಎದ್ದೇಳೋ ಅಷ್ಟರಲ್ಲಿ ಊರು ಬಂದಿತ್ತು. ರೆಡಿಯಾಗಿ ಒಂದ್ ಒಳ್ಳೆ ಗಿಫ್ಟ್ ತಗೊಂಡು ಮದುವೆ ಅಟೆಂಡ್ ಮಾಡಿದ್ವಿ. ಊಟ ಕೂಡ ಅಲ್ಲೇ ಆಯ್ತು. ಮನೆಗೆ ಹೋದ್ವಿ. ಮಾರ್ನಿಂಗ್ ನಾವು ಬೇಗನೆ ಎದ್ದು ರೆಡಿಯಾಗಿ ಮನೆಯಿಂದ ಹೊರಟ್ವಿ. ಆನ್ ದಿ ವೇ ಸಾಯಿಬಾಬಾ ಟೆಂಪಲ್ ಸಹ ಸಿಕ್ತು, ನೋಡ್ಕೊಂಡು ಅಲ್ಲಿಂದ ಹೋದ್ವಿ. ಗೈಸ್, ನಾನು ಇದನ್ನ ಫಸ್ಟ್ ನೋಡಿ ಫ್ಲೈಟ್ ಅನ್ಕೊಂಡೆ, ಬಟ್ ಇದು ಫ್ಲೈಟ್ ಅಲ್ಲ, ಈ ಫ್ಯಾನ್ದು ರೆಕ್ಕೆ. ಹಾಗೆ ಸುಮ್ಮನೆ ಒಂದು ಫಿಟ್ ಚೆಕ್. ಮಳೆನೇ ಬಂತು. ಆಲ್ಮೋಸ್ಟ್ ರೀಚ್ ಆಗಿದ್ವಿ. ಶಿಶುವಿನಹಾಳ 10 kilometers ಅಂತ ನೋಡಿ ಖುಷಿ ಆಯಿತು. ಪ್ಲೇಸ್ ಕೂಡ ಬಂತು. ಆದರೆ ನಾವು ಹೋಗ್ತಾ ಇರೋ ವಿಷಯ ಯಾರಿಗೂ ಗೊತ್ತಿರಲಿಲ್ಲ. ರಿಯಾಕ್ಷನ್ಸ್ ಕ್ಯಾಪ್ಚರ್ ಮಾಡ್ಕೋಣ ಅಂತ ಫೋನ್ ತಗೊಳ್ಳೋ ಅಷ್ಟರಲ್ಲಿ ಒಬ್ಬ ಫ್ರೆಂಡ್ ನೋಡೇ ಬಿಟ್ರು. ಅವನಿಗೆ ಸರ್ಪ್ರೈಸ್ ಮಾಡಿ ನಮ್ಗೇನಿಲ್ಲ. ಅಲ್ಲೇ ಟಿಫನ್ ಮಾಡ್ಕೊಂಡು ಶಾಸ್ತ್ರ ನೋಡೋಣ ಅಂತ ನಿಂತ್ಕೊಂಡಿದ್ವಿ. ಚಿಕ್ಕ ಮಕ್ಕಳೆಲ್ಲ ಒಂದು ಶರುಗೆ ಅರಿಶಿನ ಹಚ್ಬಿಟ್ಟೋದ್ರು. ಈ ಸ್ಥಳದ ಸ್ಪೆಷಾಲಿಟಿ ಅಂತ ಹೇಳಿದ್ರೆ 2 ಧರ್ಮಗಳು ಸಹ ಇಲ್ಲಿ ಪೂಜೆನ ನಡೆಸ್ತಾರೆ. ಸ್ಥಳದ ಬಗ್ಗೆ ಸ್ವಲ್ಪ ಮಾಹಿತಿನ ತಿಳ್ಕೊಳ್ತಾ ತುಂಬಾ ಟೈಮ್ ಅಲ್ಲೇ ಸ್ಪೆಂಡ್ ಮಾಡಿದ್ವಿ. ಸಲಾಂ ರಾಕಿ ಭಾಯ್. ಮದ್ವೆ ಮುಗಿಸ್ಕೊಂಡು ನಾವು ಮೈಸೂರು ಕಡೆಗೆ ಹೊರಟ್ವಿ. ಮತ್ತೆ ಸಿಗುವ. ಬಾಯ್.